ಮೇಡಮ್, ನನಗೆ ಸಿಸೇರಿಯನ್ ಆದಮೇಲಿಂದ ತುಂಬ ಬ್ಯಾಕ್ ಪೇನ್ ಬರ್ತಾ ಇದೆ. ಇದು ಬೆನ್ನಲ್ಲಿ ಇಂಜೆಕ್ಷನ್ ಮಾಡಿರೋದ್ರಿಂದ ಆಗ್ತಾ ಇದೆಯಾ? ಇದನ್ನ ಮನೆಯಲ್ಲೇ ಹೇಗೆ ಸರಿ ಮಾಡ್ಕೊಳ್ಳೋದು? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಡೆಲಿವರಿ ಆದ್ಮೇಲೆ ಬ್ಯಾಕ್ ಪೇನ್ ತುಂಬಾ ಕಾಮನ್. ಇದು ಏನಕ್ಕೆ ಬರುತ್ತೆ, ಯಾವಾಗ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೆಗ್ನೆಂಟ್ ಇರಬೇಕಾದ್ರೆ ವೇಟ್ ಗೇನ್ ಆಗಿರುತ್ತೆ, ಹೊಟ್ಟೆ ಮುಂದೆ ಬಂದಿರುತ್ತೆ. ಸೊ ಹೀಗಾಗಿ ನಮ್ಮ ಸೆಂಟರ್ ಆಫ್ ಗ್ರಾವಿಟಿನೂ ಸಹ ಹಿಂದೆ ಹೋಗಿರುತ್ತೆ. ಸೊ ಹೀಗೆ ಹೋದಾಗ ಬ್ಯಾಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದಾನೇ ನಿಮ್ಗೆ ಪೇನ್ ಬರೋದು. ಎರಡನೇದಾಗಿ ಹೊಟ್ಟೆ ಮುಂದೆ ಬಂದು ಅಬ್ಡಾಮಿನಲ್ ಮಸಲ್ಸ್ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ, ಅಂದ್ರೆ ಕೋರ್ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗಿರೋದ್ರಿಂದ ಮತ್ತೆ ಬ್ಯಾಕ್ ಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದರಿಂದಾನು ನಿಮ್ಗೆ ಪೇನ್ ಬರ್ತಾ ಇರಬಹುದು. ಮೂರನೇದಾಗಿ ಅಂಡ್ ಮೋಸ್ಟ್ ಕಾಮನ್ ಏನಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್. ಎದೆ ಹಾಲನ್ನ ಕುಡಿಸ್ತಿರ್ಬೇಕಾದ್ರೆ ಗೂನ್ ಬೆನ್ ಮಾಡ್ಕೊಂಡು ಕುಡಿಯೋದು, ಬೆನ್ನಿಗೆ ಸಪೋರ್ಟ್ ಇಲ್ದೇನೆ ಕುಡಿಸಿದ್ರೆ ಬ್ಯಾಕ್ ಪೇನ್ ಖಂಡಿತವಾಗ್ಲೂ ಬರುತ್ತೆ. ಇನ್ನ ನಾಲ್ಕನೇದು, ಡೆಲಿವರಿ ಆದ್ಮೇಲೆ ಪ್ರತಿಯೊಂದು ಹೆಣ್ಮಗಳಿಗೂ ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಕೆಲವೊಬ್ಬರಿಗೆ ಆ ರೆಸ್ಟ್ ಸಿಗೋದಿಲ್ಲ, ಒಳ್ಳೆ ನ್ಯೂಟ್ರಿಷನ್ ಸಿಗೋದಿಲ್ಲ, ಮಗುನ ಎತ್ಕೊಳ್ತಾರೆ, ಹಾಲು ಕುಡಿಸ್ತಾರೆ, ಮಲಗಿಸ್ತಾರೆ, ಬಗ್ತಾರೆ, ಹೇಳ್ತಾರೆ, ಸರಿಯಾಗಿ ನಿದ್ದೆ ಆಗೋದಿಲ್ಲ. ಸೊ ಇವ್ ಎಲ್ಲ ಕಾರಣಗಳಿಂದಾನು ಅವ್ರಿಗೆ ಬ್ಯಾಕ್ ಪೇನ್ ಬರ್ತಿರಬಹುದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಸಿಸೇರಿಯನ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿ ಆಗಿ 1.5 ತಿಂಗಳು ಆದ್ಮೇಲೆ ಅಬ್ಡಾಮಿನಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ನ ಮಾಡಬೇಕು. ಸೊ ಹೊಟ್ಟೆ ಯಾವಾಗ ಗಟ್ಟಿ ಆಗ್ತಾ ಹೋಗುತ್ತೆ, ನಿಮಗೆ ಬ್ಯಾಕ್ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ ಗೆ ಸಪೋರ್ಟ್ ಇಟ್ಕೊಂಡು ಕುಡಿಸಿ, ಮತ್ತೆ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ ಗಳನ್ನ ಕಲಿಯಿರಿ. ಇನ್ನ ಹಾಸ್ಪಿಟಲ್ ಗೆ ಯಾವಾಗ ಹೋಗ್ಬೇಕು ಅಂತಂದ್ರೆ, ಬೆನ್ನಲ್ಲಿ ಏನಾದ್ರೂ ಗುಳ್ಳೆ, ಡಿಸ್ಚಾರ್ಜ್, ಸ್ವೆಲ್ಲಿಂಗ್ ಬಂತಂದ್ರೆ, ನಿಮ್ಗೆ ವಾಕಿಂಗ್ ಸಹ ಮಾಡಕ್ ಆಗ್ತಾ ಇಲ್ಲ, ಕಾಲು ನಂಬಾಗ್ತಾ ಇದೆ ಅಥವಾ ಜುಮ್ ಅಂತ ಅನಿಸ್ತಾ ಇದೆ ಅಂತಂದ್ರೆ, ನೀವು ಹಾಸ್ಪಿಟಲ್ ಗೆ ತಕ್ಷಣ ಹೋಗ್ಬೇಕು. ಮನೆಯಲ್ಲಿನೇ ಎಕ್ಸರ್ಸೈಸ್ ಮಾಡ್ಕೊಂಡು ನಿಮ್ಮ ಪೋಸ್ಚರ್ ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.